ಶೃಂಗೇರಿಯಲ್ಲಿರುವಂತಹ ವಿದ್ಯಾರಣ್ಯರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಬೇಕು ಅಂತ ಹೇಳಿ ನೇರವಾಗಿ ಶೃಂಗೇರಿಗೆ ಹೋಗ್ತಾರೆ. ವಾಕ್ಯಾರ್ಥವನ್ನು ಮಾಡಬೇಕು ಅಂತ ಹೋದಾಗ ಅವರಿಗೆ ರಾಜಮರ್ಯಾದೆ, ರಾಜಗುರುಗಳಾದದ್ದರಿಂದ ವಿದ್ಯಾರಣ್ಯರಿಗೆ ಆ ರಾಜಮರ್ಯಾದೆಯ ಒಂದು ಮಹಾ ವೈಭವ ಅವರಿಗಿರುತ್ತದೆ. ಹೀಗಾಗಿ ವಿದ್ಯಾರಣ್ಯರು ಇವರನ್ನು ಒಳಗೆ ಬಿಡೋದಿಲ್ಲ. ನೀವು ಯಾವುದೋ ಸಾಮಾನ್ಯ ಭಿಕ್ಷುಗಳು, ನಿಮ್ಮಂತಹ ಸಾಮಾನ್ಯ ಭಿಕ್ಷುಗಳ ಜೊತೆಗೆ ನಾನು ವಾಕ್ಯಾರ್ಥವನ್ನು ಮಾಡುವುದಿಲ್ಲ, ನಾನು ಮಹಾರಾಜಗುರು ಎಂಬುದಾಗಿ ಅವರಿಗೆ ತಿರಸ್ಕಾರ ಮಾಡಿ ಅವಮಾನ ಮಾಡಿ ಅವರನ್ನು ತಿರುಗಿ ಕಳಿಸ್ತಾನೆ. ಇವರಿಗೆ ತಮಗೆ ಅವಮಾನವಾದದ್ದು ದೊಡ್ಡದಲ್ಲ, ಆದರೆ ತಮ್ಮ ಉದ್ದೇಶ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಬೇಕು ಎಂಬ ಉದ್ದೇಶ. ಆ ಉದ್ದೇಶಕ್ಕಾಗಿ ಸದುದ್ದೇಶದಿಂದ ನಾನು ಹೋದಾಗ ನನಗೆ ಇದು ಅವಕಾಶ ಸಿಗಲಿಲ್ಲಲ್ಲ, ಹೇಗಾದರೂ ಮಾಡಿ ಅವಕಾಶವನ್ನು ದೊರಕಿಸಿಕೊಳ್ಳಲೇಬೇಕು, ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಲೇಬೇಕು ಅಂತ ಹೇಳಿ ಅಕ್ಷೋಭ್ಯ ತೀರ್ಥರು ಪರಮಾತ್ಮನ ಪ್ರೀತ್ಯರ್ಥವಾಗಿ ತಪಶ್ಚರ್ಯವನ್ನು ಮಾಡುತ್ತಾರೆ. ಆಗ ನರಸಿಂಹದೇವರು ಇವರಿಗೆ 2 ನೇರಳೆ ಹಣ್ಣನ್ನ ಕೊಡ್ತಾರೆ. ಆ ಹಣ್ಣನ್ನ ಕೊಟ್ಟು, ಈ 2 ಹಣ್ಣುಗಳಿವೆ, ಇದರಲ್ಲಿ ಒಂದು ಹಣ್ಣು ಇದು ಗಟ್ಟಿಯಾಗಿ ಶಾಲಿಗ್ರಾಮವಾಗತ್ತೆ, ಅದು ನಿಮ್ಮ ಮಠದಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಇನ್ನೊಂದು ಹಣ್ಣು ಇನ್ನು ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಹತ್ರ ಒಬ್ಬ ರಾಜ ಬರ್ತಾನೆ. ಆ ರಾಜನಿಗೆ ಮಕ್ಕಳಿಲ್ಲ, ಸಂತಾನ ಇಲ್ಲ. ಸಂತಾನ ಇಲ್ಲದಕ್ಕಾಗಿ ಅವನಿಗೆ ಬಹಳ ಮತ್ತೆ ದುಃಖದಲ್ಲಿದ್ದಾನೆ. ಅವನಿಗೆ ಈ ಹಣ್ಣನ್ನ ಕೊಟ್ರೆ ಅವನ ಪತ್ನಿ ಅದನ್ನ ಭಕ್ಷಣ ಮಾಡಿದ್ರೆ ಅವಳಿಗೆ ಶ್ರೇಷ್ಠವಾದ ಸಂತಾನವಾಗತ್ತೆ. ನಿಮಗೆ ರಾಜಮರ್ಯಾದೆಯ ಕೊರತೆ ಯಾವುದೂ ಉಳಿಯುವುದಿಲ್ಲ, ಬೇಕಾದಷ್ಟು ರಾಜಗೌರವ ನಿಮಗೆ ದೊರಕುತ್ತದೆ ಅಂತ ದೇವರು ಆಶೀರ್ವಾದ ಮಾಡಿ 2 ಹಣ್ಣನ್ನು ಕೊಡ್ತಾನೆ. ಅದೇ ತರಹ ಆನೆಗುಂದಿಯ ಸಂಸ್ಥಾನದ ಮಹಾರಾಜನಿಗೆ ಆ ಒಂದು ಹಣ್ಣನ್ನ ಕೊಡ್ತಾರೆ. ಅವನಿಗೆ ಸತ್ಪುತ್ರ ಉತ್ತಮವಾದಂತಹ ಸಂತಾನವಾಗ್ತದೆ. ಪೂರ್ಣವಾದ ವಿಶ್ವಾಸದಿಂದ ಚತುರಂಗ ಸೈನ್ಯವನ್ನ, ಒಬ್ಬಂಟಿಗರಾಗಿ ಇವರು ಹೋಗಿರ್ತಾರೆ, ಚತುರಂಗ ಸೈನ್ಯವನ್ನ ಆನೆ, ಕುದುರೆ, ವಾದ್ಯ, ವೈಭವ ಎಲ್ಲವನ್ನೂ ಕೊಟ್ಟು ಶೃಂಗೇರಿಗೆ ಕೊಟ್ಟು ಕಳಿಸ್ತಾನೆ. ಆಗ ಇವರ ಆ ರಾಜ ವೈಭವದ ಜೊತೆಗೆ ಇವರು ಬಂದಾಗಿ ಇವರು ಸಾಮಾನ್ಯರಲ್ಲ ಅಂತನ್ನೋದು ಗೊತ್ತಾಗಿ ಅನಿವಾರ್ಯವಾಗಿ ವಿದ್ಯಾರಣ್ಯರು ವಾದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಯಾವುದೋ ಒಂದು ನೆಪದಿಂದ ವಾದ ತಪ್ಪಿಸಿಕೊಳ್ಳೋಣ ಅಂತ ಅವರ ಉದ್ದೇಶ. ಆದರೆ ವಿದ್ಯಾರಣ್ಯರ ಜೊತೆಗೆ ಇವರು ಹೋಗಿ ವಾದವನ್ನ ಮಾಡ್ತಾರೆ. ಬಹಳ ಸುದೀರ್ಘವಾದಂತಹ ವಾದವಾಗತ್ತೆ. ಶ್ರೀಮದಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ತತ್ವಮಸಿ ಎಂಬ ವಿಷಯದ ಮೇಲೆ ವಾಕ್ಯಾರ್ಥವನ್ನ ಬಹುದೀರ್ಘ ಕಾಲದವರೆಗೆ ಮಾಡ್ತಾರೆ. ಆ ವಾಕ್ಯಾರ್ಥ ವಿಚಾರಗಳು ಸಾಕಷ್ಟು ದಿವಸ ನಡೆದ ಮೇಲೆ ನಿರ್ಣಯವಾಗುವುದಿಲ್ಲ. ಅವರು ತಮ್ಮ ಆಗ್ರಹವನ್ನು ಬಿಡ್ಲಿಕ್ಕೆ ತಯಾರಾಗುವುದಿಲ್ಲ. ಆಗ ಒಂದು ನಿರ್ಣಯ ಮಾಡ್ತಾರೆ, ಹೀಗೆ ಹಠ ಮಾಡ್ತಾ ಕುಳಿತರ ಪ್ರಯೋಜನ ಇಲ್ಲ, ನಮ್ಮ ವಿಚಾರ ನಿಮ್ಮ ವಿಚಾರ, ನಾವು ಮಾಡಿದಂತಹ ಸಿದ್ಧಾಂತಗಳು, ನೀವು ಮಾಡಿದ ಪೂರ್ವ ಪಕ್ಷಗಳು, ಇವುಗಳನ್ನೆಲ್ಲ ಸರಿಯಾಗಿ ಬರೆದು ಮಧ್ಯಸ್ಥರ ಹತ್ರ ಒಬ್ಬರ ಹತ್ರ ಕಳಿಸೋಣ. ಯಾರು ನಿಷ್ಪಕ್ಷಪಾತ ದೃಷ್ಟಿಯಿಂದ ನಿರ್ಣಯವನ್ನ ಕೊಡ್ತಾರೆ ಅಂತ ಇವತ್ತಿನ ಸಮಸ್ತವಾದ ವಿದ್ವನ್ ಮಂಡಳಿಯಲ್ಲಿ ಪ್ರಸಿದ್ಧರೋ ಅಂತಹ ಒಬ್ಬರನ್ನ ಆರಿಸಿ ಅವರ ಹತ್ರ ನಾವಿಬ್ಬರು ವಿಚಾರ ಮಾಡಿದ್ದನ್ನ ಬರೆದು ಕಳಿಸೋಣ. ಅವರೇನು ನಿರ್ಣಯ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡೋಣ ಅಂತ ನಿರ್ಣಯಕ್ಕೆ ಬರ್ತಾರೆ. ಎಷ್ಟು ಪ್ರಾಮಾಣಿಕವಾಗಿರತಕ್ಕಂತಹ ಒಂದು ಕಳಕಳಿ ಅಕ್ಷೋಭ್ಯ ತೀರ್ಥರಿಗಿತ್ತು ಅಂತ ಅನ್ನೋದನ್ನ ನಾವು ಕಾಣಬಹುದು. ವಿದ್ಯಾರಣ್ಯರನ್ನ ಪರಿವರ್ತನೆ ಮಾಡುವಂತಹ ಅಪೇಕ್ಷೆಯಾಗಲಿ ಅವರನ್ನ ತಿದ್ದುವ ಉದ್ದೇಶವಾಗಲಿ ಅವರಿಗಿರಲಿಲ್ಲ. ವಿದ್ಯಾರಣ್ಯರಂತಹ ಮಹಾಪಂಡಿತರು, ಮಹಾ ವಿದ್ವಾಂಸರು, ವೇದ ವ್ಯಾಖ್ಯಾನ ಮಾಡಿದಂತಹ ಸಾಯಣಾಚಾರ್ಯರ ಅಣ್ಣಂದಿರು, ರಾಜಗುರುಗಳು, ಅವರು ಆ ಮತವನ್ನು ಅನುಸರಣೆ ಮಾಡ್ತಾರೆ ಅಂತಂದ ಮೇಲೆ ಅದೇ ಸರಿ ಇರಬಹುದು ಅಂತ ಸಜ್ಜನರ ಮನಸ್ಸಿನಲ್ಲಿಯೂ ಕದಾಚಿತ್ ದ್ವಂದ್ವ ಬರಬಹುದು. ಅಂಥವರಿಗೆ ಸರಿಯಾದ ತಿಳುವಳಿಕೆಯನ್ನ ಮೂಡಿಸಬೇಕು. ಅವರು ತಿಳಿದಂತಹ ತತ್ವಜ್ಞಾನ ಇದು ಸರಿಯಲ್ಲ ಅನ್ನುವುದನ್ನು ನಾವು ದೃಢವಾಗಿ ವಾದದಲ್ಲಿ ಸಮರ್ಥನೆ ಮಾಡಿದರೆ ಸಜ್ಜನರ ಬುದ್ಧಿಯಾದರೂ ಶುದ್ಧವಾಗಿ ಉಳಿಯುತ್ತದೆ ಎಂಬ ಅಭಿಪ್ರಾಯದಿಂದ ವಿದ್ಯಾರಣ್ಯರನ್ನ ಆ ವಾದದಲ್ಲಿ ಇತ್ಯರ್ಥ ಮಾಡಬೇಕು ಅಂತ ವೇದಾಂತ ದೇಶಿಕರ ಹತ್ತಿರ ಕೊಟ್ಟು ಕಳಿಸ್ತಾರೆ. ರಾಮಾನುಜ ಸಂಪ್ರದಾಯದವರು, ಅವರು ಮಾಧ್ಯರು ಅಲ್ಲ, ಸ್ಮಾರ್ತರೂ ಅಲ್ಲ. ರಾಮಾನುಜ ಸಂಪ್ರದಾಯದಲ್ಲಿ ಇರತಕ್ಕಂತಹ ವೇದಾಂತ ದೇಶಿಕಾಚಾರ್ಯರ ಹತ್ತಿರ ಕಳಿಸಿ ಇದರ ಬಗ್ಗೆ ನಿರ್ಣಯವನ್ನ ಹೇಳಿ ಕಳಿಸಬೇಕು ಅಂತಂದಾಗ ಅವರು ಸಂಪೂರ್ಣವಾಗಿ ಅದನ್ನು ಆಮೂಲಾಗ್ರವಾಗಿ ಅನೇಕ ಬಾರಿ ಅಧ್ಯಯನ ಮಾಡ್ತಾರೆ. ನೋಡಿ ಪೂರ್ಣವಾಗಿ ವಿಚಾರ ಮಾಡಿ ನಿರ್ಣಯ ಮಾಡಿ ಒಂದು ಶ್ಲೋಕದಲ್ಲಿ ತಮ್ಮ ನಿರ್ಣಯವನ್ನ ಬರೆದು ಕಳಿಸ್ತಾರೆ. ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಕ್ಷಿಣತ್. ಯಾವ ತರಹದ ಸಂದೇಹವಿಲ್ಲ, ಇದನ್ನ ನಾವು
ನಮ್ಮ ಪರಂಪರೆಯಲ್ಲಿ ಬಂದಂತಹ ಅಕ್ಷೋಭ್ಯ ತೀರ್ಥರ ಚರಿತ್ರೆಯಲ್ಲಿ ಮಾತ್ರ ಕಾಣುವ ಶ್ಲೋಕ ಅಲ್ಲ. ರಾಮಾನುಜರ ಸಂಪ್ರದಾಯದೊಳಗೆ ವೇದಾಂತ ದೇಶಿಕರ ಬಗ್ಗೆ ಇರತಕ್ಕಂತಹ ಗ್ರಂಥದಲ್ಲಿ, ಅದೇ ರಾಮಾನುಜರ ಬಗ್ಗೆ ಇರತಕ್ಕಂತಹ ಗ್ರಂಥ ಚಂಪೂ ಗ್ರಂಥದಲ್ಲಿ ಅವರು ವೇದಾಂತ ದೇಶಿಕರ ಚರಿತ್ರೆಯನ್ನ ಬರೆಯುತ್ತಾ ಇರುವಾಗ ಈ ಶ್ಲೋಕವನ್ನು ಹಾಕ್ತಾರೆ. ಅಕ್ಷೋಭ್ಯ ತೀರ್ಥರಿಗೂ ಹಾಗೂ ವಿದ್ಯಾರಣ್ಯರಿಗೂ ವಿವಾದವಾದಾಗ ನಮ್ಮ ಗುರುಗಳು ಹೀಗೆ ನಿರ್ಣಯ ಕೊಟ್ಟರು ಅಂತ ಅವರು ತಮ್ಮ ಚಂಪೂ ಗ್ರಂಥದಲ್ಲಿ ಬರೆದುಕೊಂಡಿದ್ದಾರೆ. ಅದು ಹೆಚ್ಚು ನಮಗೆ ಪ್ರಾಮಾಣಿಕವಾಗಿ ಇವತ್ತು ಇದೆ. ವಿದ್ಯಾಪೀಠದೊಳಗೆ ಆ ಗ್ರಂಥ ಇದೆ, ರಾಮಾನುಜ ವಿಜಯ ಚಂಪು ಅಂತನ್ನುವ ಗ್ರಂಥ ಇಲ್ಲಿದೆ. ಆ ಶ್ಲೋಕವು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಒಂದು ನಿರ್ಣಯವನ್ನ ಕೊಡ್ತಾರೆ. ಅದರ ಅರ್ಥ ಏನು ಅಂದ್ರೆ, ತತ್ವಮಸಿ, ತತ್ವಂ ಅಸಿ ಅಂತನ್ನುವುದು ಇದು ಶ್ರುತಿ. ಅದರೊಳಗೆ ಅಸಿ ಎನ್ನುವ ಶಬ್ದಕ್ಕೆ ಖಡ್ಗ ಅಂತೂ ಅರ್ಥ ಇದೆ ಸಂಸ್ಕೃತದಲ್ಲಿ. ತಥತ್ವಂ ಅಸಿ, ಅವನೇ ನೀನಾಗಿದ್ದಿ ಅನ್ನುವ ಅರ್ಥದೊಳಗೆ ಅಸಿ ಎನ್ನುವ ಶಬ್ದ ಒಂದಾದರೆ, ಅಸಿ ಎನ್ನುವುದಕ್ಕೆ ಖಡ್ಗ ಅಂತ ಮತ್ತೊಂದು ಅರ್ಥ ಇದೆ. ಅಸಿನ ತತ್ವಮಸಿನ, ತತ್ವಮಸಿ ಎಂಬಂತಹ ಒಂದು ಅಸಿ ಅದರ ಖಡ್ಗ. ಆ ಖಡ್ಗದಿಂದ ಅಕ್ಷೋಭ್ಯ ತೀರ್ಥರೆಂಬಂತಹ ಮುನಿಗಳು ವಿದ್ಯಾರಣ್ಯ ಎಂಬಂತಹ ಅರಣ್ಯವನ್ನ ಅಚ್ಛಿನತ. ವಿದ್ಯಾರಣ್ಯ ಅರಣ್ಯ, ಅರಣ್ಯ ಅಂತಂದ್ರೆ ಗಿಡ. ಆ ಗಿಡವನ್ನ ಕತ್ತರಿಸಲಿಕ್ಕೆ ಏನು ಬೇಕು? ಖಡ್ಗ ಬೇಕು. ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿ ಅಚ್ಛಿನತ. ಅಥವಾ ರಣ್ಯ ಅಂತನ್ನುವುದಕ್ಕೆ ರಣೇಭವ ರಣ್ಯ, ಯುದ್ಧದಲ್ಲಿ ಇರತಕ್ಕಂತಹ ದೊಡ್ಡ ಯೋಧ. ವಿದ್ಯಾರಣ್ಯ ಎಂಬಂತಹ ಮಹಾರಣ್ಯ ಅಂದ್ರೆ ರಣದಲ್ಲಿ ಯುದ್ಧವನ್ನ ಆಡತಕ್ಕಂತಹ ಒಬ್ಬ ಯೋಧ. ಆ ಯೋಧನನ್ನ ತತ್ವಮಸಿ ಎಂಬಂತಹ ಖಡ್ಗದಿಂದ ಇವರು ಸಂಹಾರ ಮಾಡಿದ್ದಾರೆ ಎಂಬುದಾಗಿ ವೇದಾಂತ ದೇಶಕರು ನಿರ್ದಾಕ್ಷಿಣ್ಯವಾಗಿ, ರಾಜಗುರುಗಳು ವಿದ್ಯಾರಣ್ಯರು ರಾಜಗುರುಗಳ ಬಗ್ಗೆ ತಾವು ನಿರ್ಣಯವನ್ನು ಬರೆದು ಕಳಿಸೋದಕ್ಕಾಗಿದೆ. ಏನು ದಾಕ್ಷಿಣ್ಯ ಇಲ್ಲವೇ. ತತ್ವದ ಬಗ್ಗೆ ವಿಚಾರ ಬಂದಾಗ ಸರಿಯಾದ ಮಾತುಗಳನ್ನು ನಾವು ಹೇಳಬೇಕು. ಅವರು ಯಾರೇ ಇರಲಿ ನಮಗೇನು ಮಾಡ್ತಾರೆ ಅನ್ನುವಂತಹ ಧೈರ್ಯ ಆ ವಿದ್ಯಾರಣ್ಯರಿಗೆ, ವೇದಾಂತ ದೇಶಕರಿಗೆ